ಬಿಸ್ನೆಸ್ ಅಂದ್ರೆ ಲಾಭ ಬರಬೇಕು, ಎಲ್ಲರ ಟಾರ್ಗೆಟ್ ಇದೆ. ಆದರೆ ಒಂದು ಕಂಪನಿ ಮಾತ್ರ ನಮಗೆ ಕಡಿಮೆ ಲಾಭ ಸಾಕು ಅಂತ ಹೇಳ್ತು. ಇದೀಗ ಅದೇ ಕಂಪನಿ ಜಗತ್ತಿನ ಅತ್ಯಂತ ಯಶಸ್ವಿ ರಿಟೇಲ್ ಎಂಪೈರ್ಗಳಲ್ಲಿ ಒಂದಾಗಿದೆ. ಆ ಕಂಪನಿ ಕಾಸ್ಟ್ಕೋ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ದಂಡು. ಇವತ್ತು ಜಗತ್ತಿನಾದ್ಯಂತ ಕೋಟ್ಯಾಂತರ ಜನರು ಕಾಸ್ಟ್ಕೋ ಸದಸ್ಯರಾಗಿದ್ದಾರೆ. ಆದರೆ ಈ ಕತೆ ಆರಂಭ ಆದಾಗ ಈ ಮಾದರಿಯನ್ನ ಯಾರು ಕೂಡ ನಂಬಿರಲಿಲ್ಲ. 1983ರಲ್ಲಿ ಜೇಮ್ಸ್ ಸೆನೆಗಲ್ ಮತ್ತು ಜೆಫ್ರಿ ಬ್ರಾತ್ಮನ್ ಉತ್ಪನ್ನಗಳ ಮೇಲೆ ಇಷ್ಟು ದೊಡ್ಡ ಲಾಭ ಯಾಕೆ, ಕಡಿಮೆ ಮಾರ್ಜಿನ್ ಇಟ್ಟು ಹೆಚ್ಚು ಪ್ರಮಾಣದಲ್ಲಿ ಮಾರಿದ್ರೆ ಹೇಗಿರುತ್ತೆ ಅಂತ ಯೋಚಿಸಿದ್ರು. ಆಗ ಜಗತ್ತು ಹೇಗೆ ಮಾಡಿದ್ರೆ ಹಣ ಹೇಗೆ ಬರುತ್ತೆ ಅಂತ ಪ್ರಶ್ನೆ ಮಾಡ್ತು. ಈ ಬಿಸ್ನೆಸ್ ಹೆಚ್ಚು ದಿನ ಉಳಿಯೋದಿಲ್ಲ ಅಂತ ಹೇಳಿದ್ರು. ಆದರೆ ಕಾಸ್ಟ್ಕೋನ ನಿಜವಾದ ರಹಸ್ಯ ಉತ್ಪನ್ನಗಳಲ್ಲಿ ಅಲ್ಲ, ಅದರ ಮೆಂಬರ್ಶಿಪ್ನಲ್ಲಿ ಇದೆ. ಗ್ರಾಹಕರು ಮೊದಲು ಮೆಂಬರ್ಶಿಪ್ ಫೀಸ್ ಅನ್ನ ಪಾವತಿ ಮಾಡಬೇಕು, ಆಮೇಲೆ ಹೋಲ್ಸೇಲ್ ಬೆಲೆಯಲ್ಲಿ ವಸ್ತುಗಳನ್ನ ಖರೀದಿಸಬಹುದು. ಕಾಸ್ಟ್ಕೋ ಮಾಡಿದ್ದು ಇಷ್ಟೇ, ಉತ್ಪನ್ನಗಳ ಮೇಲಿನ ಲಾಭವನ್ನ ತುಂಬಾ ಕಡಿಮೆ ಮಾಡ್ತು. ಕೆಲವು ವಸ್ತುಗಳ ಮೇಲೆ 14% ಮಾರ್ಜಿನ್ ಮೀರಬಾರದು ಅಂತ ನಿಯಮವನ್ನ ಮಾಡಿಕೊಳ್ತು. ಇದರಿಂದ ಗ್ರಾಹಕರ ವಿಶ್ವಾಸ ಹೆಚ್ಚಾಯಿತು. ಗ್ರಾಹಕರು ಮತ್ತೆ ಮತ್ತೆ ಬಂದರು. ಪರಿಣಾಮ ಇವತ್ತು ಕಾಸ್ಟ್ಕೋಗೆ 140 ಮಿಲಿಯನ್ಗಿಂತ ಹೆಚ್ಚು ಸದಸ್ಯರಿದ್ದಾರೆ. ಇದರ ವಾರ್ಷಿಕ ಆದಾಯ ಸುಮಾರು 21.7 ಲಕ್ಷ ಕೋಟಿ. ಕಾಸ್ಟ್ಕೋ ನಮಗೆ ಕಲಿಸಿದ ಅತಿ ದೊಡ್ಡ ಪಾಠ ಏನಂದ್ರೆ, ಪ್ರತಿ ಗ್ರಾಹಕರಿಂದ ಹೆಚ್ಚು ಹಣ ಗಳಿಸುವ ಅಗತ್ಯ ಇಲ್ಲ. ಒಬ್ಬ ಗ್ರಾಹಕ ಜೀವನ ಪೂರ್ತಿ ನಿಮ್ಮ ಬಳಿಯೇ ಖರೀದಿ ಮಾಡುವಂತೆ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಶಾರ್ಟ್ ಟರ್ಮ್ ಲಾಭ ವ್ಯವಹಾರ ಬೆಳೆಸಬಹುದು, ಆದರೆ ಟ್ರಸ್ಟ್, ಲಾಯಲಿಟಿ ಸಾಮ್ರಾಜ್ಯವನ್ನ ಕಟ್ಟುತ್ತೆ. ಕಾಸ್ಟ್ಕೋ ಗ್ರಾಹಕರನ್ನ ಕೇವಲ ಖರೀದಿದಾರರನ್ನಾಗಿ ನೋಡಲಿಲ್ಲ, ಅವರನ್ನ ಪಾಲುದಾರರಂತೆ ನೋಡ್ತು. ಅದಕ್ಕಾಗಿ ಇವತ್ತು ಕೇವಲ ಒಂದು ರಿಟೇಲ್ ಸ್ಟೋರ್ ಆಗಿ ಉಳಿದಿಲ್ಲ, ಒಂದು ಮೆಂಬರ್ಶಿಪ್ ಮೂವ್ಮೆಂಟ್ ಆಗಿ ಬೆಳೆದಿದೆ. ಇದೇ ಕಾಸ್ಟ್ಕೋ ಕಮ್ಬ್ಯಾಕ್ ಮೈಂಡ್ ಸೆಟ್. ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.